ಪವಿತ್ರ ಗೌಡ ಮಾತು ಕೇಳಿ ದರ್ಶನ್ ಎಡವಟ್ಟು ಮಾಡಿಕೊಂಡ್ರ ಅನ್ನೋ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ಇದ್ದೇ ಇದೆ. ಇನ್ನೊಂದು ಕಡೆಗೆ ಹೈಫೈ ಜೀವನ ನಡೆಸ್ತಾ ಇದ್ದ ದರ್ಶನ್ಗೆ ಈ ಜೈಲಿನ ವಾಸ ಸಾಕಾಗಿ ಹೋಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾರೆ ದರ್ಶನ್. 6 ತಿಂಗಳು ಜೈಲಿಗೆ ಫಿಕ್ಸ್ ಆದ್ರ ನಟ ದರ್ಶನ್ ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವಿಸ್ತಾ ಇದೆ. ಕಾರಣ ಪತ್ನಿ ಮತ್ತು ಮಗನ ಭೇಟಿ ವೇಳೆ ದರ್ಶನ್ ಕುಗ್ಗಿದ ರೀತಿ, ಭಾವುಕರಾಗಿದ್ದ ರೀತಿ, ಅತ್ತಂತಹ ರೀತಿ. 6 ತಿಂಗಳು ಜೈಲಿನಿಂದ ಹೊರಬರೋದು ಈ ಪ್ರಕರಣದಲ್ಲಿ ಕಷ್ಟ ಸಾಧ್ಯ ಇದೆಯಾ? ನೇರ ಭಾಗವಹಿಸೋಕೆ ಈ ಕೊಲೆ ಕೃತ್ಯದಲ್ಲಿ ಇದೆ. ಸಮಾನೋದ್ದೇಶದಿಂದ ಹತ್ಯೆ ಮಾಡಿದ್ದಾರೆ ಅನ್ನೋದು ಪೊಲೀಸರು ಕಂಡುಕೊಂಡಂತಹ ಸತ್ಯ. ಹೀಗಾಗಿ ಈ ಪ್ರಕರಣದಲ್ಲಿ ಬೇಲ್ ಸಿಗೋದು, ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡಿದ್ರು ಬೇಲ್ ಸಿಗೋದು ಕಷ್ಟ ಅನ್ನೋ ಮನವರಿಕೆ ದರ್ಶನ್ಗೆ ಆಗಿದೆಯಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ಜೈಲು ಹಕ್ಕಿಯಾಗಿರುವಂತಹ ದರ್ಶನ್ಗೆ ಭವಿಷ್ಯದ ಚಿಂತೆ ಕೂಡ ಕಾಡ್ತಾ ಇದೆ. 108 ಪ್ರಶ್ನೆಗಳ ನಡುವೆ ಒಂದು ಕ್ಷಣದ ಎಡವಟ್ಟು ಅಥವಾ ಒಂದು ಕ್ಷಣದ ಮೈಮರೆವು ಇಷ್ಟು ದೊಡ್ಡ ಬೆಲೆಯನ್ನು ತೆರಬೇಕಾಗಿ ಬರ್ತಾ ಇದೆಯಲ್ಲ ಅನ್ನುವಂತಹ ಅಳಲನ್ನು ಕೂಡ ಅವರು ಕುಟುಂಬದ ಜೊತೆಗೆ ತೋಡ್ಕೊಂಡಿದ್ದಾರಂತೆ. ಪತ್ನಿ ಹಾಗೂ ಮಗನ ಬಳಿ ಅಳಲನ್ನ ಕೂಡ ದರ್ಶನ್ ತೋಡಿಕೊಂಡಿದ್ದಾರೆ. 6 ತಿಂಗಳು ಕಷ್ಟ ಆಗತ್ತೆ, ಜೈಲಿಗೆ ಬರೋದು ಬೇಡ ಅಂತೆಲ್ಲ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರಂತೆ. ಮಗನನ್ನ ತಬ್ಬಿಕೊಂಡು ಧೈರ್ಯವನ್ನ ಕೂಡ ದರ್ಶನ್ ತುಂಬಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ದರ್ಶನ್ಗೆ ಹಾಗಾದ್ರೆ 6 ತಿಂಗಳು ಜಾಮೀನು ಸಿಗಲ್ವಾ ಅನ್ನೋದೇ ಈಗ ಇದಕ್ಕೋಸ್ಕರ ಚರ್ಚೆ ಆಗ್ತಿರೋ ವಿಚಾರ. ಪತ್ನಿ ವಿಜಯಲಕ್ಷ್ಮಿ ಬಳಿ ಕೂಡ ಅರ್ಧ ಗಂಟೆ ಮಾತಾಡಿದ್ರು ದರ್ಶನ್ ಮತ್ತು ಕಾನೂನಾತ್ಮಕ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ರಿಲೀಫ್ ಸಿಗುತ್ತಾ, ಲೀಗಲ್ ರೆಮಿಡಿ ಸಿಗುತ್ತಾ ಅನ್ನುವಂತಹ ಒಂದು ನಿರೀಕ್ಷೆ ಇದೆ. ಬಟ್ ಈ ಪ್ರಕರಣದಲ್ಲಿ ಅವರ ವಿರುದ್ಧ ಡೇ ಬೈ ಡೇ ಪ್ರಬಲ ಸಾಕ್ಷಿಗಳು ಸಿಗ್ತಾ ಇರೋದ್ರಿಂದ ದರ್ಶನ್ ಆಚೆ ಬರೋದು ಕಷ್ಟ ಅನ್ನೋದು ಅವರಿಗೂ ಗೊತ್ತಾದ ಹಾಗೆ ಕಾಣಿಸ್ತಾ ಇದೆ. ಹೀಗಾಗಿ ಎಮೋಷನಲಿ ಬ್ರೇಕ್ ಡೌನ್ ಆಗಿದ್ದಾರೆ. ಮತ್ತೆ ಜೈಲ್ ಅನ್ನೋದೇ ಹಾಗೆ, ಅಲ್ಲಿ ಸಮಯ ಗೊತ್ತಾಗಲ್ಲ, ಗಂಟೆ ಗೊತ್ತಾಗಲ್ಲ, ಟಿವಿ ಇರಲ್ಲ, ಐಷಾರಾಮಿ ಜೀವನ ಇರಲ್ಲ, ಸಮಯ ಕಳೆಯೋದು ಹೇಗೆ ಅಂತ ಗೊತ್ತಾಗಲ್ಲ. ಪ್ರತಿ ಕ್ಷಣ ಕೂಡ ಮಾಡಿದಂತಹ ಕ್ರೈಮಿನ ಬಗ್ಗೆನೇ ಯೋಚನೆಗಳು ಬರ್ತಾ ಇರುತ್ತೆ. ಪವಿತ್ರ ಗೌಡ ಮಾಡಿದ ಎಡವಟ್ಟು ದರ್ಶನ್ಗೆ ಎರವಾಯ್ತಾ ಅನ್ನೋದು ಪ್ರಶ್ನೆ. ಹೈಫೈ ಜೀವನ ನಡೆಸ್ತಾ ಇದ್ದ ದರ್ಶನ್ಗೆ ಜೈಲು ವಾಸ ಸಾಕಾಗಿ ಹೋಗಿದೆಯಂತೆ. 2-3 ದಿನಕ್ಕೆ ಅವ್ರಿಗೆ ಸಾಕಾಗಿ ಹೋಗಿದೆಯಂತೆ. ಜೈಲಲ್ಲಿ ಕೊಡ್ತಾ ಇರುವಂತಹ ಊಟ ತಿನ್ನೋಕ್ಕಾಗದೆ ಪರದಾಡ್ತಾ ಇದ್ದಾರೆ. ನಾಲಿಗೆ ರುಚಿಸ್ತಾ ಇಲ್ಲ ಅವ್ರಿಗೆ. ಯಾಕಂದ್ರೆ ಇಲ್ಲಿದ್ದಾಗ ವೈಭೋಗದ ಊಟವನ್ನೇ ತಿಂತಾ ಇದ್ರು. ಯಾವ ಭೂರಿ ಭೋಜನಕ್ಕೂ ಕಡಿಮೆ ಇಲ್ಲದಂತೆ ಊಟ ಮಾಡ್ತಾ ಇದ್ರು. ಮತ್ತೆ ಭೋಜನ ಪ್ರಿಯ ಕೂಡ ಹೌದು. ಅವರು ಇಂಟರ್ವ್ಯೂಗಳನ್ನೆಲ್ಲ ಹೇಳ್ಕೊಂಡಿದ್ದಾರೆ. ಬಟ್ ಅಲ್ಲಿ ಸಪ್ಪೆ ಊಟ ತಿನ್ನಕ್ಕೆ ಆಗ್ತಾ ಇಲ್ಲ ಅನ್ನೋದು ಅವ್ರ ಪ್ರಾಬ್ಲಮ್. ಮತ್ತು ಅಡ್ಜಸ್ಟ್ ಆಗಕ್ಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ಅವ್ರ ನೋವು.